ಮತ್ತೊಂದು ಕಡೆ ಇವತ್ತು ಸಂಜೆ 5:30ಕ್ಕೆ ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆಯನ್ನು ನಡೆಸಲಾಗುತ್ತೆ. ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ನಡೆಯಲಿರುವಂತಹ ಸಭೆ ಇದು. ಸಂಸದೀಯ ಪಕ್ಷದ ಸಭೆಯಲ್ಲಿ ನಾಯಕನ ಹೆಸರು ಪ್ರಸ್ತಾಪ ಮಾಡಲಾಗುತ್ತೆ. ಸಿಡಬ್ಲ್ಯೂಸಿ ಮೀಟಿಂಗ್ ನಿರ್ಣಯದಂತೆ ರಾಹುಲ್ ಹೆಸರು ಪ್ರಸ್ತಾಪ ಮಾಡಲಾಗುತ್ತೆ. ಬಳಿಕ ಪ್ರಸ್ತಾಪವಾಗುವ ಹೆಸರಿಗೆ ಸಭೆಯಲ್ಲಿ ಅನುಮೋದನೆಯನ್ನ ನೀಡಲಾಗುತ್ತೆ. ಮೊದಲು ಚುನಾವಣೆಯಲ್ಲಿ ಗೆದ್ದ 99 ಸಂಸದರಿಗೆ, ಕಾಂಗ್ರೆಸ್ನಿಂದ ಆಯ್ಕೆಯಾಗಿರುವಂತಹ 99 ಜನ ಸಂಸದರಿಗೆ ಅಭಿನಂದನೆ ಸಲ್ಲಿಸಲಾಗುತ್ತೆ. ಇನ್ನು ವಿಪಕ್ಷವಾಗಿ ಕಾಂಗ್ರೆಸ್ನ ಹೋರಾಟದ ಬಗ್ಗೆ ನಾಯಕರು ಚರ್ಚೆಯನ್ನ ನಡೆಸಲಿದ್ದಾರೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ ಕಾಂಗ್ರೆಸ್ ಬಳಿ ಸೀಟ್ ಇರಲಿಲ್ಲ. ಆದರೆ ಈ ಬಾರಿ ಕಾಂಗ್ರೆಸ್ ಉತ್ತಮವಾದಂತಹ ಒಂದು ಫೈಟ್ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ 99 ಸ್ಥಾನವನ್ನು ಗೆದ್ದಿದೆ. 99 ಜನ ಸಂಸದರು ಈ ಬಾರಿ ಆಯ್ಕೆಯಾಗಿದ್ದಾರೆ. ಅದರಿಂದಾಗಿ ಮೊದಲು ಯಾರೆಲ್ಲ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತಹ ಕೆಲಸ ಮಾಡಲಾಗುತ್ತೆ. ಇನ್ನು ಸಂಜೆ 5:30ಕ್ಕೆ ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ನಡೆಸಲಾಗುತ್ತೆ. ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ನಡೆಯಲಿರುವಂತಹ ಸಭೆ ಇದು. ಸಂಸದೀಯ ಪಕ್ಷದ ಸಭೆಯಲ್ಲಿ ನಾಯಕನ ಹೆಸರು ಕೂಡ ಪ್ರಸ್ತಾಪ ಮಾಡಲಾಗುತ್ತೆ. ಇನ್ನು ಲೋಕಸಭೆ ವಿಪಕ್ಷ ನಾಯಕನಾಗುವುದಕ್ಕೆ ರಾಹುಲ್ ಸೂಕ್ತ ಅನ್ನೋ ವಿಚಾರ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಕೆಸಿ ವೇಣುಗೋಪಾಲ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಸಾಕಷ್ಟು ನಾಯಕರು ರಾಹುಲ್ ಗಾಂಧಿಯ ಹೆಸರನ್ನೇ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸಿಡಬ್ಲ್ಯೂಸಿ ಸಭೆಯಲ್ಲೂ ಕೂಡ ರಾಹುಲ್ ಗಾಂಧಿಗೆ ನಾಯಕನಾಗೋದಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇರುವಂಥದ್ದು. ವಿಪಕ್ಷ ನಾಯಕನಾಗುವಂತೆ ಸಿಡಬ್ಲ್ಯೂಸಿ ಸದಸ್ಯರು ಆಗ್ರಹ ಮಾಡ್ತಾ ಇದ್ದಾರೆ, ಒತ್ತಾಯವನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ. ಇನ್ನು ಜೋಡೋ ಯಾತ್ರೆ ನಡೆದಲ್ಲೆಲ್ಲ ಹೆಚ್ಚು ಸ್ಥಾನ ಗೆದ್ದಿದ್ದೇವೆ. ಮಣಿಪುರದಲ್ಲಿ 2 ಸ್ಥಾನ ಗೆಲ್ಲೋದಕ್ಕೆ ರಾಹುಲ್ ಕಾರಣ. ಹೀಗಾಗಿ ರಾಹುಲ್ ವಿರೋಧ ಪಕ್ಷದ ನಾಯಕ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನ ಸಿಡಬ್ಲ್ಯೂಸಿ ಸಭೆಯಲ್ಲಿ ನಾಯಕರು ಈ ಬಗ್ಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. Requesting Rahul Gandhi ji to accept the position of leader of opposition in the Lok Sabha. What he has replied, sir? He replied that he will think about it. Requesting Rahul Gandhi ji to accept the position of leader of opposition in the Lok Sabha. What he has replied, sir? He replied that he will think about it. LOP, all chief ministers, all leaders have moved a resolution, and entire party has stood on that issue, and the Congress president will announce. ಪ್ರತಿನಿಧಿ ಪ್ರಸನ್ನ ಗಮನಿಸ್ತಾ ಇದ್ವಿ, ರಾಹುಲ್ ಗಾಂಧಿ ಅವರ ಹೆಸರು ವಿಪಕ್ಷ ನಾಯಕ ಸ್ಥಾನಕ್ಕೆ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು. ಹಲವಾರು ನಾಯಕರು ಕೂಡ ಈಗಾಗಲೇ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ರಾಹುಲ್ ಗಾಂಧಿಯಿಂದ ವ್ಯಕ್ತವಾಗ್ತಾ ಇದೆ? ಯಾರಾಗಬಹುದು ಹಾಗಾದ್ರೆ? ಶಮಂತ, ಲೋಕಸಭೆಯಲ್ಲಿ ಅಭೂತಪೂರ್ವವಾದಂತಹ ಗೆಲುವು ಸಾಧಿಸಿರುವಂತಹ 99 ಸ್ಥಾನಗಳನ್ನ ಗೆದ್ದು ಬೀಗ್ತಾ ಇರುವಂತಹ ಕಾಂಗ್ರೆಸ್ನ ವಿರೋಧ ಪಕ್ಷದ ಸ್ಥಾನಕ್ಕೆ ಕೂರೋದಕ್ಕೆ ಅರ್ಹವಾದಷ್ಟು ನಂಬರನ್ನು ಪಡೆದುಕೊಂಡಿದೆ. ಈ ಕಾರಣಕ್ಕೋಸ್ಕರ ಈ ಸ್ಥಾನದಲ್ಲಿ ವಿರೋಧ ಪಕ್ಷದ ನಾಯಕ ಯಾರಾಗಬೇಕು ಅನ್ನುವಂತಹ ಚರ್ಚೆಗಳು ಬಂದಾಗ ಕಳೆದ 3-4 ದಿನಗಳಿಂದಲೂ ಕೂಡ ರಾಹುಲ್ ಗಾಂಧಿ ಅವರೇ ವಿರೋಧ ಪಕ್ಷದ ನಾಯಕನಾಗಬೇಕು ಅನ್ನುವಂತಹ ಒತ್ತಡ ಹೊರಗಿನಿಂದ ಶುರುವಾಗಿತ್ತು. ಇವತ್ತು ನಡೆದಂತಹ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲೂ ಕೂಡ ಇದೇ ಅಂಶವನ್ನ ಹಿರಿಯ ನಾಯಕರೆಲ್ಲರೂ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರೇ ವಿರೋಧ ಪಕ್ಷದ ನಾಯಕನಾಗಿ ಸಂಸತ್ತಿನ ಒಳಗೂ ಕೂಡ ಹೋರಾಟ ಮಾಡೋದಕ್ಕೆ ಸೂಕ್ತ ಅನ್ನುವಂತಹ ಅಭಿಪ್ರಾಯವನ್ನ ಕಾಂಗ್ರೆಸ್ನ ಹಿರಿಯ ಮುಖಂಡರು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಚಾರಗಳನ್ನ ನಡೆಸಿದ್ರು, ಭಾರತ್ ಜೋಡೋ ಯಾತ್ರೆಯನ್ನ ಮತ್ತು ನ್ಯಾಯ ಯಾತ್ರೆಯನ್ನ ನಡೆಸಿದ್ರು, ಅಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಹಕಾರಿಯಾಗಿದೆ. ಕನ್ಯಾಕುಮಾರಿ ಹಿಡಿದು ಕಾಶ್ಮೀರದ ತನಕ ಮತ್ತು ಈ ಭಾಗದಲ್ಲಿ ಮಣಿಪುರದಲ್ಲೂ ಕೂಡ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲೋದಕ್ಕೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಮತ್ತು ಅವರು ತೆಗೆದುಕೊಂಡಂತಹ ಪ್ರಮುಖ ನಿರ್ಣಯಗಳೇ ಕಾರಣವಾಗಿದ್ದಾವೆ. ಒಬಿಸಿ ವರ್ಗ ಕೂಡ ಕಾಂಗ್ರೆಸ್ನ ಕೈ ಹಿಡಿಯೋದಕ್ಕೆ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಇಮೇಜ್ ಹೆಚ್ಚುತ್ತಾ ಇರುವಂತದ್ದು ಮತ್ತು ಅವರು ಅತ್ಯಂತ ಕೆಳ ಹಂತದಲ್ಲೂ ಕೂಡ ಜನರನ್ನ ತೆಗೆದುಕೊಂಡು ಹೋಗೋದಕ್ಕೆ ಕಾರಣವಾಗಿದೆ. ಈ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಸಂಸತ್ತಿನ ಒಳಗೂ ಕೂಡ ಹೋರಾಟವನ್ನ ಮಾಡಿದ್ರೆ ಬಿಜೆಪಿಯನ್ನ ಸರೆಂಡರ್ ಮಾಡೋದಕ್ಕೆ, ಒಂದಷ್ಟು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಉಳಿದಂತೆ ರಾಹುಲ್ ಗಾಂಧಿ ಅವರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು ಪಕ್ಷ ಬಲವರ್ಧನೆಗೆ ಕಾರಣವಾಗ್ತಿದ್ದಾವೆ. ಈ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರೇ ವಿರೋಧ ಪಕ್ಷದ ನಾಯಕನಾಗೋದಕ್ಕೆ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನ ಇವತ್ತು ಸಿಡಬ್ಲ್ಯೂಸಿ ಸಭೆಯಲ್ಲಿ ಪ್ರಾರಂಭದಿಂದಲೂ ಕೂಡ ಎಲ್ಲರೂ ಹಕ್ಕೊತ್ತಾಯವನ್ನ ಮಾಡಿದ್ದಾರೆ. ತಕ್ಷಣಕ್ಕೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಈ ಅಂಶಕ್ಕೆ ಒಪ್ಪಿಕೊಂಡಿಲ್ಲ. ನಾನು ಮುಂದೆ ನಿರ್ಧಾರವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಇವತ್ತು ಸಂಜೆ 5:30ಕ್ಕೆ ಸರಿಯಾಗಿ ಸೆಂಟ್ರಲ್ ಹಾಲ್ನಲ್ಲಿ ಸಂಸದೀಯ ಪಕ್ಷದ ಸಭೆ ಇದೆ. ಇಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಪಕ್ಷದ ಸಭೆಯ ನಾಯಕನ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಬೇಕಾಗುತ್ತೆ. ಅದಕ್ಕೆ ಹೊಸದಾಗಿ ಆಯ್ಕೆಯಾಗಿರುವಂತಹ ಸಂಸದರು ಕಾಂಗ್ರೆಸ್ನ 99 ಮಂದಿ ಅನುಮೋದನೆಯನ್ನು ಕೊಡಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಇವತ್ತು ಸಂಜೆಯ ಒಳಗಾಗಿ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ. ಕಾರ್ಯಕಾರಿ ಸಮಿತಿಯ ಸಭೆಯ ಅಂಶಗಳನ್ನ ಗಮನಿಸಿದ್ರೆ ಬಹುತೇಕ ರಾಹುಲ್ ಗಾಂಧಿ ಅವರು ಕೂಡ ವಿರೋಧ ಪಕ್ಷದ ನಾಯಕನಾಗೋದಕ್ಕೆ
ಒಪ್ಪಿಕೊಳ್ಳುವಂಥ ಸಾಧ್ಯತೆಯೇ ದಟ್ಟವಾಗಿದೆ. ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು, ಬೇರೆ ಬೇರೆ ರಾಜ್ಯಗಳ PCC ಅಧ್ಯಕ್ಷರು ಕೂಡ ಇದೇ ಅಂಶವನ್ನು ಪದೇ ಪದೇ ಉಲ್ಲೇಖವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿಯನ್ನು ಹೊರತುಪಡಿಸಿ ಬೇರೆ ನಾಯಕರಿಗೆ ಜವಾಬ್ದಾರಿಯನ್ನು ಕೊಟ್ಟರೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವಂಥದ್ದು ಕಷ್ಟ ಸಾಧ್ಯ ಆಗ್ಬೋದು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರೋದ್ರಿಂದಾಗಿ ಬಹುತೇಕ ಸಂಜೆ 5:30 ವೇಳೆಗೆ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು. ಶಮಂತ, ಧನ್ಯವಾದ ಪ್ರಸನ್ನ. ಹಾಗೆ ಹರೀಶ್, ನಿಮ್ಮೆಲ್ಲ ಮಾಹಿತಿಗಾಗಿ.